Foundation is extensively working towards creating every student with intellectual challenge into a theatre artist and a performing artist so that they earn their living with dignity. And also, they provide holistic learning through theatre art. They give therapies through music, dance, and the founder of Swasti Foundation. And today's organization is Mr. Murugan sir, who has also recently won the Seva Ratna Award. A big round of applause to Swasti. Namo Narayana. वराहरूपं देववरीशं वरस्मितवदनं वज्रदन्तधर रक्षाकवचम् महाविष्णु ज्वलन्तं सर्वतोमुखं
नृसिंहं भीषणं भद्रं मृत्युर्मृत्युं नमाम्यहम् उग्रं वीरं महाविष्णुं ज्वलन्तं सर्वतोमुखं नृसिंहं भीषणं भद्रं मृत्युर्मृत्युं नमो भगवते वासुदेवाय। विश्वेश्वराय देवाय विश्वरूपाय ते नमः विश्वकाराय मूलाय जगन्नाथाय ते नमः परश्वस्ताय नमः। जोराक बरली चप्पाले. If not for this performance, for what else? आत्मा रामानन्दरमण आत्मा रामानन्दरमण अच्युत केशव हरिनारायण अच्युत केशव हरिनारायण भवभयहरण वन्दित चरण भवभयहरण वन्दित चरण रघुकुलभूषण राजीव लोचन रघुकुलभूषण राजीव कृष्ण बलराम कृष्ण बलराम बोलो कृष्ण बलराम कृष्ण बलराम कृष्ण बलराम कृष्ण बलराम बोलो कृष्ण बलराम कृष्ण बलराम कृष्ण बलराम कृष्ण बलराम बोलो कृष्ण बलराम कृष्ण बलराम कृष्ण बलराम कृष्ण बलराम बोलो कृष्ण बलराम। यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां
धर्म संस्थापनार्थाय संभवामि युगे युगे। ಸ್ಟಾರ್ಟಿಂಗ್ ಫ್ರಮ್ ದ ಇನ್ಸೆಪ್ಷನ್ 2014 ಅಲ್ಲಿ ಸ್ವಸ್ತಿ ಫೌಂಡೇಶನ್ ಸ್ಟಾರ್ಟ್ ಮಾಡಿದ್ದು. ದ ಫೌಂಡರ್ ಫಾದರ್ ಆಫ್ ಸ್ವಸ್ತಿ ಫೌಂಡೇಶನ್ ಮಿಸ್ಟರ್ ಮುರುಗನ್ ಸರ್, ಅವರು ಹಾಗೂ ಅವರ ಟೀಮ್ ದಾಟ್ ಬರದೇ ಇರೋ ಕಷ್ಟ ಅನ್ನೋದೇ ಇಲ್ಲ. ಆದರೆ ಅವ್ರು ಎಷ್ಟೇ ಕಷ್ಟ ದಾಟ್ ಬರಲಿ, ವಾಟ್ ಎವರ್ ಬಿ ದ ಆಬ್ಸ್ಟಿಕಲ್, ದೇರ್ ಇಸ್ ಆಲ್ವೇಸ್ ಅ ಸಪೋರ್ಟಿಂಗ್ ಹ್ಯಾಂಡ್ ಆ್ಯಂಡ್ ಅ ಹ್ಯಾಂಡ್ ಹೋಲ್ಡಿಂಗ್. ಆ್ಯಂಡ್ ಅದೆಲ್ಲ ಸಾಧ್ಯ ಆಗ್ತಾ ಇರೋದು ಇಲ್ಲಿರುವಂತಹ ಮಕ್ಕಳಿಂದ ಮಾತ್ರನೇ. ಈ ಮಕ್ಳಿಗೆ ಸಪೋರ್ಟ್ ಇಲ್ಲ ಅಂದರೆ ಇವತ್ತು ಸ್ವಸ್ತಿ ಇಲ್ಲ, ಸ್ವಸ್ತಿ ಇಲ್ಲ ಅಂದರೆ ಇವತ್ತು ಈ ವೇದಿಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಸೊ ಈ ಮಕ್ಕಳು ಇಲ್ಲಿರೋ ಈ ದಶಾವತಾರ ಏನು ಮಾಡಿದ್ರೋ, ಈ 10 ಜನ ಮಕ್ಕಳು ಪ್ರತಿಯೊಂದು ಆಬ್ಸ್ಟಿಕಲ್ ಸರ್ ದಾಟೋವಾಗ್ಲೂ ಇವರ ಸರ್ ಕೈ ಹಿಡ್ದಿದ್ದಾರೆ. ಎವ್ರಿ ಟೈಮ್ ದಟ್ ಹಿ ಸೆಡ್ ನೋ, ಐ ಡೋಂಟ್ ಥಿಂಕ್ ಐ ಕ್ಯಾನ್ ಗೋ ಅಹೆಡ್, ದೇ ಸೆಡ್ ವಿ ಆರ್ ದೇರ್ ಟು ಸ್ಟ್ಯಾಂಡ್ ಬೈ ಆ್ಯಂಡ್ ದೇ ಹ್ಯಾವ್ ಟೇಕನ್ ಹಿಮ್ ಹೈಯರ್. ಆ್ಯಂಡ್ ಸಪೋರ್ಟ್ ಮಾಡೋಕ್ಕೆ IQ ಬೇಡ ರೀ, EQ ಇದ್ರೆ ಸಾಕು. ಅದು ಈ ಮಕ್ಕಳ ಹತ್ರ ತುಂಬಾ ಇದೆ. ಥ್ಯಾಂಕ್ ಯು ಟು ಆಲ್ ದ ಡಿಗ್ನಿಟರೀಸ್. ನಮ್ಮ ಇನ್ವಿಟೇಷನ್ ಒಪ್ಕೊಂಡು, ವಿ ಆಲ್ ನೋ ನೀವೆಷ್ಟು ಬ್ಯುಸಿ ಅಂತ. ಆ್ಯಂಡ್ ಅದು ಇವತ್ತೊಂದು ವರ್ಕಿಂಗ್ ಡೇ, ಇವತ್ತು ನೀವು ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಒಂದು ಚಾಲನೆ ನೀಡಿ ನಂತರ ಒಂದು 2 ಮಾತಾಡಬೇಕಾಗಿ ವಿನಂತಿ. ಸೊ ದಯವಿಟ್ಟು ಎಲ್ಲ ಗಣ್ಯ ವ್ಯಕ್ತಿಗಳು ವೇದಿಕೆ ಮೇಲೆ ಇರುವಂಥ ಈ ದೀಪ ಬೆಳಗಬೇಕಾಗಿ ವಿನಂತಿ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ, ದೀಪಜ್ಯೋತಿರ್ನಮೋಸ್ತುತೆ. ಒಂದು ಚಾಲನೆ ನೀಡಿದ್ದಾರೆ. ಸೊ ಈಗ ನಮ್ಮ ಶ್ರೀಯುತ DCP ಮಂಜುನಾಥ್ ಬಾಬು ಅವರು ಒಂದು 2 ಮಾತನಾಡಿ ಮಕ್ಕಳಿಗೆ ಸ್ಫೂರ್ತಿ ನೀಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ವಿಶೇಷ ಕಾರ್ಯಕ್ರಮ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಹಲವಾರು ಕಾರ್ಯಕ್ರಮಗಳನ್ನು ನನ್ನ ಒಂದು ಏನು ಸರ್ವಿಸ್ ಅವಧಿಯಲ್ಲಿ ನೋಡಿದ್ದೀನಿ. ಆದರೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಭಾಳ ವಿಶೇಷತೆ ಅನಿಸ್ತಾ ಇದೆ. ಯಾಕಂದರೆ ಸ್ಪೆಷಲ್ ಚಿಲ್ಡ್ರನ್ಸ್, ವಿಶೇಷವಾದಂಥ ಮಕ್ಕಳ ಒಂದು ವಿಶೇಷ ಕಾರ್ಯಕ್ರಮ ಏನಿದೆ, ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಭಾಳ ಒಂದು ವಿಶೇಷತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಳೆದ ವಾರ ಗಣೇಶ್ ಅವರು ಇಂಥ ಒಂದು ಕಾರ್ಯಕ್ರಮ ಇದೆ ಸರ್, ತಾವು ಬರಬೇಕು ಅಂತ ಕೇಳ್ಕೊಂಡಾಗ ನಾನು ಅವರಲ್ಲಿ ವಿಚಾರ ಮಾಡಿದೆ, ಏನದು ಕಾರ್ಯಕ್ರಮ ಸರ್? ವಿಶೇಷ ಮಕ್ಕಳು, ಡಿಸೇಬಲ್ಡ್ ಚಿಲ್ಡ್ರನ್ಸ್, ಸುಮಾರು 700 ಜನ, 580 ಮಕ್ಕಳು, ಒಂದು 700 ಬಂದಿದ್ದಾರಾ? ಗ್ರೇಟ್. 700 ಮಕ್ಕಳು ಒಂದು ವೇದಿಕೆಯಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಹಲವಾರು ರೀತಿಯ ಕಲಾ ಪ್ರದರ್ಶನ ಮಾಡ್ತಾರೆ ಅಂದರೆ ಭಾಳ ಆಶ್ಚರ್ಯಕರವಾಯಿತು. ದೇವರು ಎಲ್ಲ ಕೊಟ್ಟಿರ್ತಕ್ಕಂಥ ಸರಿಯಾಗಿರ್ತಕ್ಕಂಥ ಮಕ್ಕಳೇ ವೇದಿಕೆ ಮೇಲೆ ಒಂದು ಕಾರ್ಯಕ್ರಮ ಕೊಡಬೇಕಾದ್ರೆ 100 ಸಲ ಯೋಚನೆ ಮಾಡ್ತಾರೆ, ಅವರಿಗೆ ಎಷ್ಟು ಟ್ರೈನಿಂಗ್ ಕೊಡಬೇಕಾಗುತ್ತೆ ಅನ್ನೋದು ನಾವು ನೋಡಿದ್ದೇವೆ. ಆದರೆ ಈ ವಿಶೇಷ ಮಕ್ಕಳನ್ನು ಇಂತಹ ಒಂದು ವೇದಿಕೆಯಲ್ಲಿ ಅವ್ರನ್ನ ತಯಾರು ಮಾಡಿ ಅವರಿಗೆ ಪ್ರಾಕ್ಟೀಸ್ ಕೊಡಿಸಿ ಒಂದು ಈ ಕಾರ್ಯಕ್ರಮ ಕೊಡೋದು ನಿಜವಾಗ್ಲೂ ಸಾಮಾನ್ಯವಾದಂಥ ಕೆಲಸ ಅಲ್ಲ, ಭಾಳ ಅದ್ಭುತವಾದಂಥ ಕೆಲಸ. ಆ ಎಲ್ಲ ಮಕ್ಕಳನ್ನು ಇಲ್ಲಿಗೆ ತಯಾರು ಮಾಡಿಕೊಂಡು ಅವರನ್ನು ಭಾಳ ಸೇಫ್ಟಿಯಾಗಿ ಇಲ್ಲಿ ಕರ್ಕೊಂಬಂದು ಅವರಿಗೆ ಟ್ರೈನಿಂಗ್ ಕೊಟ್ಟು ಈ ವೇದಿಕೆ ಮೇಲೆ ಕಾರ್ಯಕ್ರಮ ಕೊಡಲಿಕ್ಕೆ ಕಾರಣಭೂತರಾದಂಥ ಎಲ್ಲ ಟೀಚರ್ಸ್ಗಳಿಗೆ ನಾವು ನೀವುಗಳೆಲ್ಲರೂ ಒಂದು ದೊಡ್ಡ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಧನ್ಯವಾದ ತಿಳಿಸ್ಬೇಕಾಗುತ್ತೆ. ಮತ್ತು ಇಷ್ಟು ದೊಡ್ಡ ಒಂದು ವೇದಿಕೆಯಲ್ಲಿ ಅವರಿಗೆ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ಮುರುಗನ್ ಅವ್ರ ಬಗ್ಗೆ ನಾನು ಕೇಳಲ್ಪಟ್ಟೆ. ಭಾಳ ಇದು ಕಷ್ಟದ ಕೆಲಸ ಮುರುಗನ್ ಅವರೇ. ದೇವರು ನಿಮಗೆ ಇಂತಹ ಕಾರ್ಯಕ್ರಮ ಮಾಡಲಿಕ್ಕೆ ಹೆಚ್ಚಿನ ಶಕ್ತಿ ಕೊಡಲಿ. ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಸಹ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಅತಿಥಿಗಳಾದಂಥ ಮಲ್ಲಿಕಾರ್ಜುನ್ ಸರ್ ಒಂದು 2 ಮಾತಾಡಬೇಕಾಗಿ ವಿನಂತಿ. ಮೊದಲಿಗೆ ನಾನು ಈ ಒಂದು ವಿಶೇಷ ಮಕ್ಕಳಿಗೆ ಒಂದು ಅವರಲ್ಲಿರ್ತಕ್ಕಂಥ ಒಂದು ಟ್ಯಾಲೆಂಟನ್ನು ಹೊರತೆಗೆಯಲಿಕ್ಕೆ ಒಂದು ಪ್ಲ್ಯಾಟ್ಫಾರಮನ್ನು ಆಯೋಜನೆ ಮಾಡಿರ್ತಕ್ಕಂಥ
ಸ್ವಸ್ತಿ ಫೌಂಡೇಶನ್ಗೆ ನಮ್ಮ ಇಲಾಖೆ ಪರವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಸರ್ಕಾರದಿಂದ ಮಾಡಬೇಕಾದಂಥ ಒಂದು ಕಾರ್ಯಕ್ರಮವನ್ನು ಅವರು ತಮ್ಮ ಸ್ವಂತವಾಗಿ ಖಾಸಗಿಯಾಗಿ ತಗೊಂಡು ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನಾನು ಅವರಿಗೆ ಇನ್ನೊಂದು ಮತ್ತೊಮ್ಮೆ ಮಗದೊಮ್ಮೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಾನು ಸಾಲಲ್ಲ ಅಂದ್ಕೊಳ್ತೀನಿ. ಹಾಗೆ ಈ ಒಂದು ಸ್ವಸ್ತಿ ಫೌಂಡೇಶನ್ ಅಂತ ಏನಿದೆ, ಅವರು ಮಾಡ್ತಕ್ಕಂಥ ಈ ಒಂದು 10ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅವರು ದಶಾವತಾರವನ್ನು ತೋರಿಸಿದ್ರು. ಆ ದಶಾವತಾರ ಇಲ್ಲಿಗೆ ನಿಲ್ಲೋದು ಬೇಡ, ಅವರ ಒಂದು ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ, ಡೈಮಂಡ್ ಜೂಬ್ಲಿ ಎಲ್ಲದೂ ಮೀರಿ ಹೋಗ್ಲಿ ಅಂತ ನಾನು ಇಲಾಖೆಯಿಂದ ಅವ್ರಿಗೆ ಆಶಿಸ್ಲಿಕ್ಕೆ ಇಷ್ಟಪಡ್ತೇನೆ. Next, I call upon Ms. Amrita Yadav. Ma'am, over to you. ನಿಮ್ಮ ಬಗ್ಗೆ ಹೇಳಕ್ ನನಗೆ ಮಾತೇ ಇಲ್ಲ. What more to say to a galaxy of stars? ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ಅತಿಥಿಗಳಿಗೂ, ಇಲ್ಲಿ ಬಂದಿರುವಂತಹ ಸ್ಟೂಡೆಂಟ್ಸ್, ಅವರ ಪೇರೆಂಟ್ಸ್, ಟೀಚರ್ಸ್, ಮೆಂಟರ್ಸ್ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು. ಏನು ಮಾತಾಡಬೇಕು ಅಂತ ಏನೂ ಯೋಚಿಸಿರಲಿಲ್ಲ, ಬಟ್ ಈ ಒಂದು ಅಟ್ಮಾಸ್ಫಿಯರ್ನ, ಈ ಮಕ್ಕಳನ್ನ ನೋಡಿದ್ಮೇಲೆ ನನಗೆ ಅನ್ನಿಸ್ತಿರೋದು ಏನಂದರೆ, ಮನುಷ್ಯನ ಜಾತಿ ಒಂದೇ ಆದರೂ ನಮ್ಮಲ್ಲಿ ಎಷ್ಟು ವ್ಯತ್ಯಾಸಗಳಿರುತ್ತೆ, ವ್ಯಕ್ತಿಗಳಲ್ಲಿ ಎಷ್ಟು ವ್ಯತ್ಯಾಸಗಳಿರುತ್ತೆ ಅಲ್ವಾ? ಆದರೆ ಸೃಷ್ಟಿಯಲ್ಲಿ ಎಲ್ಲರೂ ಒಂದೇ, ಎಲ್ಲರೂ ಸಮಾನರೇ. ಎಲ್ಲಾದರೂ ಒಂದು ಕೊರತೆ ಅಥವಾ ನ್ಯೂನ್ಯತೆ ಇದ್ದಂಥವ್ರಿಗೆ ನಾವು ಉಳಿದಂಥವ್ರು ಅವ್ರ ಜೊತೆಯಾಗಿದ್ದು ಕೈ ಹಿಡಿದು ನಡೆಸಬೇಕಾಗತ್ತೆ. ಅವರಲ್ಲಿ ಪ್ರೀತಿ, ಆತ್ಮವಿಶ್ವಾಸ, ಧೈರ್ಯವನ್ನು ತುಂಬಿ ಅವರು ನಮ್ಮಂತೆ, ಅವರು ಅನ್ಯರಲ್ಲ, ಬೇರೆ ಅಲ್ಲ ಅನ್ನೋ ಒಂದು ಆತ್ಮವಿಶ್ವಾಸನ, ನಂಬಿಕೆಯನ್ನು ಕೊಡಬೇಕು. ಆ ಒಂದು ಶಕ್ತಿ ತುಂಬುವಂತಹ ಸಹನೆ, ತಾಳ್ಮೆ ಮತ್ತು ಸೌಜನ್ಯತೆ ನಮ್ಮಲ್ಲಿರೋದು ಮುಖ್ಯ ಆಗತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಇಂತಹ ಒಂದು ಅಮೂಲ್ಯವಾದ ಸೇವೆಯನ್ನು ಮಾಡ್ತಾ ಇರುವಂತಹ ಸ್ವಸ್ತಿ ಫೌಂಡೇಶನ್ ಅವ್ರನ್ನ ನೋಡ್ತಾ ಇದ್ರೆ ತುಂಬಾ ಹೆಮ್ಮೆ ಆಗುತ್ತೆ. ಯಾಕಂದರೆ ನಿಜಕ್ಕೂ ಈ ಮಕ್ಕಳನ್ನೆಲ್ಲ ನೋಡಿದಾಗ, ಇವರ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದಾಗ ತುಂಬ ಸಂತೋಷ ಆಯಿತು. ಅವರಲ್ಲಿ ಎಷ್ಟು ಒಂದು ಪ್ರತಿಭೆ ಇದೆ, ಸಾಮರ್ಥ್ಯ ಇದೆ. ನಿಮ್ಮಲ್ಲಿ ಏನೇ ಕುಂದು ಕೊರತೆಗಳಿದ್ರೂ ಅದನ್ನೆಲ್ಲವನ್ನ ಮೆಟ್ಟಿ ನಿಂತು ನಿಮ್ಮಲ್ಲಿರುವಂತಹ ಪಾಸಿಟಿವ್ ಆಟ್ರಿಬ್ಯೂಟ್ಸ್ ಆಗಿರಬಹುದು, ಸ್ಟ್ರೆಂತ್ ಇರಬಹುದು, ಎಬಿಲಿಟೀಸ್ ಇರಬಹುದು, ಇವುಗಳ ಮೇಲೆ ಫೋಕಸ್ ಮಾಡಿದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಅಚೀವ್ ಮಾಡೋದಕ್ಕೆ ಸಾಧ್ಯ ಇದೆ. ಇವರೆಲ್ಲರಿಗೂ ಬೇಕಾಗಿರೋದು ಒಂದು ಸಪೋರ್ಟ್ ಸಿಸ್ಟಮ್ ಮತ್ತು ಅರ್ಥ ಮಾಡ್ಕೊಳ್ಳೋ ಮನಸ್ಸು. ಇದೆಲ್ಲವನ್ನು ನೀವು ಟೀಚರ್ಸ್, ಮೆಂಟರ್ಸ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಬಾಂಧವ್ಯವನ್ನು ನಾವೀಗಾಗಲೇ ನೋಡಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್. ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಇದರಲ್ಲಿ ಭಾಗಿಯಾಗುವಂತಹ ಅವಕಾಶವನ್ನು ನೀಡಿದ್ದಕ್ಕೆ ಸ್ವಸ್ತಿ ಫೌಂಡೇಶನ್ ಅವ್ರಿಗೆ ಮತ್ತು ಆಯುಷ್ ಟಿವಿ ಅವ್ರಿಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಮುಂದಿನ ಗಣ್ಯರು ಶ್ರೀಯುತ ACP ನಾರಾಯಣ ಸ್ವಾಮಿ ಅವರು. ತುಂಬ ಅದ್ಭುತವಾದಂಥ ಕಾರ್ಯಕ್ರಮ ಇದು. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ದಶಾವತಾರಕ್ಕೆ ಒಂದು ಗ್ರೇಟೆಸ್ಟ್ ಸ್ಥಾನಮಾನ ಇದೆ. ಯಾಕೆಂತ ಹೇಳಿದ್ರೆ ಯುಗಗಳಿಂದ ಅದು ಬಂದಿರೋ ಅಂಥದ್ದು. ಸತ್ಯಯುಗದಿಂದ, ತ್ರೇತಾಯುಗದಿಂದ, ದ್ವಾಪರ ಯುಗದಿಂದ ಈ ಕಲಿಯುಗಕ್ಕೆ ಬಂದಿದ್ದೇವೆ. ನಾನು ಫೋಟೋ ಹೊಡಿತಾ ಇದ್ದಾಗ ಎಲ್ಲ ಟೀಚರ್ಸು ಎಲ್ಲ ದಶಾವತಾರಿಗಳನ್ನು ಒಂದು ಕಡೆ ನಿಲ್ಲಿಸಿದ್ರು. ಅದು ನಿಲ್ಲಿಸಿದ್ದೂ ಒಂದು ತುಂಬ ಅದ್ಭುತವಾಗಿತ್ತು. ಅವ್ರ ನಡೆ ನುಡಿ ಎಲ್ಲದೂ ಒಂದು ರೀತಿ ನಗು, ತಮಾಷೆ, ಸಂತೋಷ ಕೊಡ್ತಿತ್ತು. ನಾನು ಎಣಿಸ್ತಾ ಹೋದೆ, 11 ಜನ ಇದ್ದರು. ಅರೆ, ದಶಾವತಾರ ಅಂತಿದ್ದಾರಲ್ಲ, ಇಲ್ಲಿ 11ನೇ ಅವತಾರದವನು ಒಬ್ಬ ಸೇರ್ಕೊಂಡಿದ್ದಾನಲ್ಲ ಅಂತ. ಅಂದರೆ ಕಲಿಯುಗದಲ್ಲಿ ಯಾರೂ ಇರಲಿಲ್ವಲ್ಲ. ಸೊ ಈ ಸ್ವಸ್ತಿ ಫೌಂಡೇಶನ್ ಅವರು ಪರ್ಟಿಕ್ಯುಲರಾಗಿ ಇಂಥ ಅದ್ಭುತವಾದಂಥ ಸೆಂಟೆನ್ಸ್ ಹಾಕಿದ್ದಾರೆ, ಡಿಸೇಬಿಲಿಟಿ ಡಸಂಟ್ ಡಿಫೈನ್ ಇನೆಬಿಲಿಟಿ ಅಂತ ಹೇಳಿ. ದೇ ಕ್ಯಾನ್ ಎನೇಬಲ್ ಎನಿಥಿಂಗ್ ಅಂತ ಹೇಳಿ. Sky is the limit. So we have so many people who are proved that they are not enable, they are the Vishesha Chetanaru anta heli. They have proved in all fields, in the sports field, educational field, and ಸುಮಾರು ಜನ IAS ಆಫೀಸರ್ಸ್ ಇದ್ದಾರೆ, DC-ಗಳಾಗಿದ್ದಾರೆ. ಆಮೇಲೆ ನಮ್ಮ ಲಕ್ಷ್ಮೀ ನಿಜಾಮುದ್ದೀನ್ ಅವರು, ಆವಾಗ ನಮ್ಮ DG ಅವರು ಅವ್ರನ್ನ ಎತ್ಕೊಂಡು ಹೋಗ್ತಿದ್ರು. ಅವರೇ ಸ್ಫೂರ್ತಿ. ಅವ್ರು ಇಲ್ದಿದ್ರೆ ಅವರಿಗೆ DG ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗೆ they have proved as a housewife and children, as a sportsman, as a educationist, and they have proved in all fields. ಆದರೆ ಈ ಸ್ವಸ್ತಿ ಫೌಂಡೇಶನ್ ಅವರು ಎಲ್ಲ ಆಬ್ಸ್ಟಕಲ್ಸನ್ನು, ಎಡರು ತೊಡರುಗಳನ್ನು ದಾಟಿ 10 ವರ್ಷಗಳ ಈ ಸುದೀರ್ಘ ಅವಧಿಯಲ್ಲಿ ಇದೇ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಅವರಿಗೆ ನಮ್ಮ ನಮ್ಮ ದೊಡ್ಡ ಸೆಲ್ಯೂಟ್. ಥ್ಯಾಂಕ್ ಯು ವೆರಿ ಮಚ್. This event is a reminder that inclusion is not only about giving opportunities, it's about celebrating every individual's unique abilities. Today, we are not just spectators, we are part of a moment of love, acceptance, and inspiration.
So let us all cheer for every child, not only for their steps, but for their courage, joy, and spirit. My warm congratulations to the organizers and my blessings to all the children. May you continue to dance, to dream, and to light up the world with your beautiful energy. Thank you. Hare Krishna, Krishna Krishna, Hare Hare, Hare Ram, Ram Ram, Hare Hare. ಕೋಟಿಯ ಕಥೆ ಹಬ್ಬಿದ ಮಲೆ ಮಧ್ಯದೊಳಗೆ ಅದ್ಭುತನೆಂದೆಂಬ ವ್ಯಾಘ್ರನು ಅಪ್ಪಳಿಸಿ ಹಸಿದು ಬೆಟ್ಟದ ಕಿಪ್ಪಿಯೊಳು ತಾನಿಕ್ಕನು. ಹಿಂದೆ ಬಂದರೆ ಹಾಯಬೇಡು, ಹಿಂದೆ ಬಂದರೆ ಉದಯಬೇಡು, ಕಂದ ನಿಮ್ಮವನೆಂದು ಕಾಣಿರಿ, ಸಬ್ಬಲಿಯ ನೀ ಕರುವನು. ಕಪ್ಪಲಿಯು ನೀನಾದೆ ಮಗುವೆ, ಹೆಬ್ಬುಲಿಯ ಬಾಯಲ್ಲಿ ಹೋಗುವೆ, ನಿಬ್ಬರಾರುಣ ತೀರಿತೆಂದು ತಪ್ಪಿಕೊಂಡಿತು ಕಂದನ. ಹೂವು ಕರುವನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ. ಬರಕಣ ಪೂವೆ ಕಳರಾವಟ್ಟೆ ಸಿರಿಕಣ ಚುಂಡೆ ಅವರಾವಟ್ಟೆ ಮುಲ್ಲೆ ಮುಟಿ ಮೇಲೆ ಮಣ್ಣು ಬರಕಣ ಮಲೆಗಾಲ ಕರೆಗಿಲ್ಲಕಣ ವಿಳಂಬಾಗಿಲ್ಲ ಬೆಳಕನ್ನ ಮರಿಗಿವ ಏತು ಮೂಟೆ ಅತ್ತ ಮೂಟೆ ಏತು ಮೂಟೆ ಉಕ್ಕಳ ಮೂಟೆ ಏತು ಮೂಟೆ ಮುಂಡು ಮೂಟೆ ಏತು ಮೂಟೆ ಸಾರಿ ಮೂಟೆ ಏತು ಮೂಟೆ ಅತ್ತೆ ಮೂಟೆ ಏತು ಮೂಟೆ ಅಗತ ಮೂಟೆ ಏತು ಮೂಟೆ ಕಪಟ ಮೂಟೆ ಏತು ಮೂಟೆ ಒಣ ಮೂಟೆ ಏತು ಮೂಟೆ ಅತ್ತ ಮೂಟೆ ಏತು ಮೂಟೆ ಉಕ್ಕಳ ಮೂಟೆ ಏತು ಮೂಟೆ ಮುಂಡು ಮೂಟೆ ಏತು ಮೂಟೆ ಸಾರಿ ಮೂಟೆ ಏತು ಮೂಟೆ ಅತ್ತೆ ಮೂಟೆ ಏತು ಮೂಟೆ ಅಗತ ಮೂಟೆ ಏತು ಮೂಟೆ ಕಪಟ ಮೂಟೆ ಏತು ಮೂಟೆ ಒಳ್ಳೆ ಮೂಟೆ. ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ, ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಮುದ್ದು ಮುದ್ದು ಕಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ಕಂದ, ಮುದ್ದು ಮುದ್ದು ಕಂದ ಕನ್ನಡದ ಕಂದ ಅವರಿಗೆ ಇಂದು ಕೀರ್ತಿಯ ಕಂದ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ.